ದೀಕ್ಷೆಯನ್ನು ಮಂತ್ರಾಲಯದಿಂದ ತಗೊಂಡ್ಬಂದು. ಹೌದಾ? ಆವಾಗ ಹೇಗೆ ಅಂದರೆ ಹೋಗೋವಾಗ ಟ್ರೈನಲ್ಲಿ ಹೋಗ್ಬಿಡೋರು, ಅವಾಗೆಲ್ಲ ಟ್ರೈನೇ ಜಾಸ್ತಿ. ಟ್ರೈನ್ ಇತ್ತು. ಬರಬೇಕಾದ್ರೆ ವೆಹಿಕಲ್ ಯಾವುದಿಲ್ಲ, ನಡ್ಕೊಂಡು ತೊಗೊಂಡು ಬರೋರು. ರಾಘವೇಂದ್ರ ಪ್ರಭುವೇ ರಾಯರ ವರ್ಧಂತಿ ಅಂತಾರೆ. ಇವತ್ತು 431ನೇ ರಾಯರ ಹುಟ್ಟುಹಬ್ಬ ಸಂಕ್ಷಿಪ್ತವಾಗಿ ಹೇಳಿದ್ರು. ವರ್ಧಂತಿ ಅಂದ್ರೆ ಆ ಶಬ್ದದ ಅರ್ಥನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಮ್ಮ ಕೋಲಾರದಲ್ಲಿ ಇವತ್ತು ರಾಯರ ವರ್ಧಂತಿ ವಿಶೇಷ ನಡೀತಾ ಇದೆ. ನಮ್ಮ ಕೋಲಾರದಲ್ಲಿರುವ ರಾಯರ ಮಠದಲ್ಲಿ ಇವತ್ತು ಫೆಬ್ರವರಿ 24ನೇ ತಾರೀಕು ರಾಯರ ವರ್ಧಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಿದ್ದಾರೆ. ಮಹಾಮಂಗಳಾರತಿಯ ನಂತರ ಬಂದಿರುವಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗ ಇವೆಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಬನ್ನಿ, ರಾಯರನ್ನು ನಂಬುವವರು ನಾವು ಹೇಗಿರಬೇಕು, ರಾಯರ ಸಿದ್ಧಾಂತಗಳನ್ನು, ಅವ್ರ ತತ್ವಗಳನ್ನು ನಾವು ತಿಳ್ಕೊಬೇಕು. ನಾವು ಏನು ಮಾಡಿದ್ರೆ ರಾಯರು ಇಷ್ಟ ಆಗ್ತಾರೆ, ಆ ಸಿದ್ಧಾಂತಗಳನ್ನು ತಿಳ್ಕೊಂಡು ರಾಯರನ್ನ ದರ್ಶನ ಪಡೆದು ನಾವು ಪುನೀತರಾಗೋಣ. ಹಲವಾರು ವಿಷಯಗಳನ್ನ ನಾನು ನಿಮಗೆ ಹೇಳಬೇಕು ಅಂತ ಬಂದಿದ್ದೀನಿ. ಎಲ್ಲರೂ ಮಾಡುವಂಥ ಒಂದು ತಪ್ಪು ನಾನು ನಿಮ್ಮ ಮುಂದೆ ಹೇಳ್ತೀನಿ, ಆ ತಪ್ಪು ನೀವು ಮಾಡಬೇಡಿ. ರಾಜಣ್ಣ ಅವರೇ, ಆರ್.ಎಲ್. ಜಾಲಪ್ಪ ಹಾಸ್ಪಿಟಲಿಂದ ರಿಟೈರ್ಡ್ ಆಗಿರುವಂಥ ರಾಜಣ್ಣ ಅವರು ಹಲವಾರು ವರ್ಷಗಳಿಂದ ಆರ್.ಎಲ್. ಜಾಲಪ್ಪ ಹಾಸ್ಪಿಟಲ್ಲಿ ಸೇವೆ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ, ರಾಯರು ಚೆನ್ನಾಗಿ ಕಾಪಾಡಲಿ, ನಿಮಗೆ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ದೀರ್ಘಕಾಲ ಆರೋಗ್ಯವಾಗಿಡಲಿ ನಿಮಗೆ. ಯಾರಮ್ಮ? ಮೆಲ್ಲನೆ ತೃಣನಾಗು
ನೋಡ್ಲಾ ನೋಡ್ಬೋದಲ್ಲ. ಓ ದೊಡ್ಡ ಪಾತ್ರೆಯಲ್ಲಿ ಮೊಸರನ್ನ, ಪೊಂಗಲ್, ಸ್ವೀಟ್ ಪೊಂಗಲ್. ಈ ದೊಡ್ಡ ಪಾತ್ರೆಯಲ್ಲಿ ಪುಳಿಯೋಗರೆನೇ ಪುಳಿಯೋಗರೆ. ಸುಮಾರು ಒಂದು 3-4 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ, ಒಂದು 3-4 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಕೋಲಾರದ ರಾಯರ ಮಠದಲ್ಲಿ. ಇವತ್ತು ವರದಂತಿಯೊಂದು ಒಂದು 3-4 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಆಗಿದೆ. ರಾಯರ ವರದಂತಿ ಅಂದರೆ ಏನು, ಇದನ್ನು ಯಾಕೆ ಮಾಡಬೇಕು, ಎಲ್ಲ ವಿಶೇಷಗಳನ್ನು ನಮ್ಮ ಕೋಲಾರದ ರಾಯರ ಮಠದಲ್ಲಿ ತಿಳ್ಕೊತ ಹೋಗೋಣ. ಯಾಕಂದರೆ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿಲ್ಲ. ರಾಯರ ವರದಂತಿ ಅಂದರೆ ಏನು, ರಾಯರ ವರದಂತಿ ಅಂದರೆ ಆ ಶಬ್ದದ ಅರ್ಥನೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅರ್ಥ ಏನು, ರಾಯರ ವರದಂತಿ ಅಂತ ಹೇಳಿದ್ರೆ, ಇವಾಗ ನಮ್ಮ ಅರ್ಚಕರು ಹೇಳ್ತಾರೆ ರಾಯರ ವರದಂತಿ ಅಂದರೆ ರಾಯರ ಹುಟ್ಟಿದ ದಿನ ಅಂತ. ಆ ಹುಟ್ಟಿದ ಎಷ್ಟು ವರ್ಷ ಆಯಿತು, ರಾಯರು ಏನೇನು ಮಾಡ್ತಾಯಿದ್ರು, ರಾಯರ ಆಸೆಗಳೇನು, ರಾಯರು ಏನು ಮಾಡಿದ್ರೆ ಇಷ್ಟಪಡೋದಿಲ್ಲ, ಅದನ್ನು ನಮ್ಮ ಕೋಲಾರದಲ್ಲಿರುವ ರಾಯರ ಮಠದ ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊತ ಹೋಗೋಣ. ತುಂಬ ಸೂಕ್ಷ್ಮ ವಿಷಯಗಳನ್ನ ಇವತ್ತು ನಾವು ಚರ್ಚೆ ಮಾಡೋಣ ಇವ್ರ ಜೊತೆಲಿ. ಮತ್ತು ಈ ನಮ್ಮ ಕೋಲಾರಿಗೆ ರಾಯರ ಮಠ ಹೇಗೆ ಬಂತು, ಇದನ್ನು ಯಾರು ಕಟ್ಟಿಸಿದ್ರು, ಎಷ್ಟು ದಿನದಿಂದ ನಡ್ಕೊತ ಬರ್ತಾರೆ, ಮತ್ತು ಇವತ್ತು 2026ರ 24ನೇ ತಾರೀಕು ಫೆಬ್ರವರಿಯಂದು ರಾಯರ ವರದಂತಿ ಏನಿದೆ, ಇದಕ್ಕೆಲ್ಲ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ ಇಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗೋಣ. ನಮ್ಮ ಕೋಲಾರದಲ್ಲಿರುವ ರಾಯರ ಮಠದ ಅಧ್ಯಕ್ಷರೇ ನಮಸ್ಕಾರ. ತಮ್ಮ ಹೆಸರು? ಪಣೀಂದ್ರ ಅವರೇ, ಎಷ್ಟು ವರ್ಷದಿಂದ ನೀವು ಈ ಮಠಕ್ಕೆ ಅಧ್ಯಕ್ಷರಾಗಿದ್ದೀರಾ? ನಾನು ಮಠಕ್ಕೆ ಅಧ್ಯಕ್ಷ ಆಗಿ 3 ವರ್ಷ ಆಯಿತು. ಹಾಂ. ಸೊ ಹೇಳಿ. 3 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ ಪೂಜೆಗಳು ಎಲ್ಲ ನಡೆಸ್ಕೊಂಡು. ಈ ಮೊದಲನೇದಾಗಿ ವರದಂತಿ ಬಗ್ಗೆ ನಮಗೆ ಚುಟ್ಕಾಗಿ ಹೇಳ್ಕೊಡಿ. ಈ ವರದಂತಿ ಅಂದರೆ ಏನು? ರಾಯರ ಹುಟ್ಟಿದ ದಿವಸ. ಹಾಂ. ರಾಯರ ಹುಟ್ಟಿದ ದಿವಸನೇ ರಾಯರ ವರ್ಧಂತಿ ಅಂತಾರೆ. ಇವತ್ತು 431ನೇ ರಾಯರ ಹುಟ್ಟುಹಬ್ಬ ಸಂಕ್ಷಿಪ್ತವಾಗಿ ಹೇಳಿದ್ರು. 431 ಇವತ್ತಿನ ದಿನ ರಾಯರು ಹುಟ್ಟಿರುವಂಥದ್ದು. ಎಲ್ಲಿ ಹುಟ್ಟಿದ್ರು ಅವರು? ಇದು ತಂಜಾವೂರಲ್ಲಿ ಹುಟ್ಟಿ. ಆಮೇಲೆ ಸರ್ ರಾಯರ ಗುಣಗಳು ಒಂದಷ್ಟು ಹೇಳಿ, ಅವ್ರ ಗುಣ ಹೆಂಗಿದ್ವು ಅಂತ. ಅವ್ರ ಗುಣ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು 2-3 ಉದಾಹರಣೆ ಕೊಡಿ. ಅವರಿಗೋಸ್ಕರ ಯಾವತ್ತೂ ಬದುಕಿದವರಲ್ಲ, ಪರರಿಗೋಸ್ಕರ ಎಲ್ಲರೂ ಒಳ್ಳೇದು ಮಾಡಬೇಕಂತಾನೆ ಅವ್ರ ಉದ್ದೇಶ ಅವತಾರ ಮಾಡಬೇಕು. ಹೌದು. ಇದು ನಮ್ಗೆ ಗೊತ್ತಿದೆ. ಅವರು ಪ್ರಹ್ಲಾದ ಆಗಿದ್ರು. ಪ್ರಹ್ಲಾದ ಆದಮೇಲೆ ಇದನ್ನ 2ನೇ ಅವತಾರ ಅಂತ. ಅದಕ್ಕೆ ಆಗಿದ್ದಾಗ ಅವ್ರಿಗೆ ಶ್ರೀಮನ್ ನಾರಾಯಣ ಹೇಳ್ತಾನೆ, ನಿಮಗೆ ಏನು ಬೇಕು, ನಾನು ಇಲ್ಲೇ ನಿಮ್ಮನ್ನು ನಾವು ಸ್ವರ್ಗ ಕರ್ಕೊಂಡು ಇಲ್ಲ, ನಾನು ಎಲ್ಲರನ್ನೂ ಒಳ್ಳೇದು ಮಾಡಿ ಎಲ್ಲರನ್ನೂ ಸೇರಿಸಿ ಕರ್ಕೊಂಡ್ಬರ್ತೀನಿ, ನನಗೊಬ್ಬನಿಗೆ ಬೇಡ ಅಂತ ಹೇಳೋದು ಕಲ್ಯಾಣ. ಅಪರಿಮಿತ ಗುಣ ಅವರು. ಅವ್ರ ಗುಣ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಒಳ್ಳೆ ಗುಣಗಳಿದೆ. ಇನ್ನೊಂದು ಮಾತು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಇವಾಗ ನಮ್ಮ ಭಕ್ತಾದಿಗಳು ದೇವರ ದರ್ಶನ ಬರ್ತಾರೆ, ದರ್ಶನದ ನಂತರ ಊಟಕ್ಕೆ ಕ್ಯೂವಲ್ಲಿ ನಾನು ಮುಂದು ಅಂತ ಹೋಗ್ತಾರೆ. ಅವ್ರಿಗೆ ದೇವರು ಸ್ವಾಮಿ ಏನು ಅನ್ಸುತ್ತೆ? ಅವರು ಅರ್ಜೆಂಟಲ್ಲಿ ಬರಬಾರ್ದು, ಯಾವತ್ತು ನಿಧಾನಕ್ಕೆ ಬರಬೇಕು. 5 ನಿಮಿಷ ಲೇಟ್ ಆದರೆ ಏನೂ ಏನಾಗೋದಿಲ್ಲ. ದೇವ್ರು ಅವಾಗ ರಾಯರು ಖುಷಿ ಪಡ್ತಾರೆ. ನಾನು ಮುಂದು ಅಂತ ಹೋದರೆ, ಇವಾಗ ಒಂದು ಮಾತು ನಿಮ್ಮ ಹತ್ರ ಕೇಳ್ತೀನಿ. ನಾವು ಮಂತ್ರಾಲಯಕ್ಕೆ ಹೋಗಿದ್ದೀವಿ ಅಂದರೆ ಅಲ್ಲಿ ಪ್ರಸಾದ ತಿಂದರೆ ಒಳ್ಳೇದಾಗುತ್ತೆ ಅಂತ ಜನಗಳ ಭಾವನೆ ಹೆಂಗಾಗ್ಬಿಟ್ಟಿದೆ. ಪ್ರಸಾದ ತಿಂದರೆ ಒಳ್ಳೇದಾಗ್ಬಿಡ್ತದೆ. ಪ್ರಸಾದ ಸಿಗುತ್ತೋ ಇಲ್ಲ ಅಂತ ತಾತ್ರದಲ್ಲಿ ಹೋಗ್ತಾರೆ ಅಷ್ಟೇ. ಒಟ್ಟಿನಲ್ಲಿ ನಾನು ಮುಂದೆ ಹೋಗ್ಬಾರ್ದಲ್ಲ. ಎಲ್ಲಾರ್ದು ಖಾಲಿ ಆದರೆ ಮತ್ತೆ ನಮ್ಗೆ ಸಿಗೋದಿಲ್ಲ ಅನ್ನೋ ಒಂದು ಭಯ ಸೆಟ್ಟಲ್ಲಿ ಅದು ಇರಬಾರ್ದಲ್ಲ. ಅದು ಇಲ್ದಿರ ನಾವು ಹೋಗಿ ಎಲ್ಲರೂ ತಿಂದಾದ್ಮೇಲೆ ದೇವರೇ ನಾನು ಕೊಡಪ್ಪ ಅಂತ ಕೇಳ್ಕೊಂಡೋದ್ರೆ ರಾಯರು ಖುಷಿ ಆಗ್ತಾರೆ ಅಂತ. ರಾಯರು ಕೊಡ್ತಾರೆ ಮತ್ತು ಯಾವುದೋ ಒಂದು ರೀತಿಯಲ್ಲಿ ಅವ್ರು ತಲುಪಿಸ್ತಾನೆ. ಸೊ ಭಕ್ತರಲ್ಲಿ ನಂದು ಒಂದು ವಿನಂತಿ, ಸೊ ನಿಧಾನಕ್ಕೆ ಹೋಗಿ ಎಲ್ಲರೂ ತಿನ್ನಲಿ, ಆಮೇಲೆ ನನಗೆ ಸಿಕ್ಕಲಿ ಅನ್ನೋ ಮನೆ ಭಾವನೆ ಇಟ್ಕೊಂಡ್ರೆ ಒಳ್ಳೆಯದು. ಸರಿ, ಇದಾಯಿತು. ಈಗ 2ನೇದಾಗಿ ನಮ್ಮ ಕೋಲಾರದಲ್ಲಿ ರಾಯರ ಮಠ ಎಷ್ಟು ವರ್ಷ ಆಯಿತು ಸ್ಥಾಪನೆ? ನಮ್ಮ ಕೋಲಾರದಲ್ಲಿ ರಾಯರ ಮಠ ಸ್ಥಾಪನೆ ಆಗಿದ್ದು 66 ವರ್ಷ. 66 ವರ್ಷ ಆಗೋಯ್ತು ಆಲ್ರೆಡಿ. ಯಾರು ಮಾಡಿದ್ದು? ಅವರು ಮುಂಚೆ ಇದ್ದರು. ಇರಲಿ, ಸುಮಾರು ವರ್ಷಗಳಾಗೋಗಿದೆ. ಅವರು ಇರಲ್ಲ, ಇವಾಗ ಊಟ ಇರಲಿಲ್ಲ, ಮರ್ತೋಗಿರ್ತೀರ. ನಮ್ಮ ಯುವಕರು ನಮ್ಮ ಜಯಣ್ಣ ಅಂತ ದೊಡ್ಡ ಗುಡಿಯವರು ಇದ್ದಾರೆ. ಅವರು ಹಿರಿಯರು ಮಠಕ್ಕೆ ಹಿರಿಯರು. ಅವ್ರ ನೇತೃತ್ವ ಅವ್ರಿಗೆಲ್ಲರೂ ಗೊತ್ತು ಪ್ರತಿಯೊಂದು. ಸೊ ಅವ್ರ ಹತ್ರ ಕೇಳಿ ಮಾತಾಡ್ಸೋಣ. ಸೊ ಇದಾಗಿತ್ತು ನಮ್ಮ ಅಧ್ಯಕ್ಷರು ಹೇಳ್ಕೊಟ್ರು ನಮ್ಮ ಕೋಲಾರದ ದೇವಸ್ಥಾನದಲ್ಲಿ ಏನೇನೆಲ್ಲ. ಸರಿ, ಈ ವರ್ಷಕ್ಕೆ ವ್ಯವಸ್ಥೆ ಇತ್ತಲ್ಲ, ಊಟದ ವ್ಯವಸ್ಥೆ, ಅಷ್ಟು 1000 ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಂಡು ಹೆಂಗೆ ಭಕ್ತಾದಿಗಳು ಕೊಟ್ಟಿದೆ ಅಥವಾ ದೇವಸ್ಥಾನಗಳು ಕೊಟ್ಟಿದ್ದಾರೆ? ಉಳಿದಿದ್ದು ದೇವಸ್ಥಾನದಿಂದ ಹಾಕ್ಕೊಂಡು ಎಷ್ಟು ಸರಿ ಒಂದು ವರ್ಷದಲ್ಲಿ ಅನ್ನಪ್ರಸಾದ ವಿತರಣೆ ವರ್ಷದಲ್ಲಿ ಎಷ್ಟು ಸರಿ ಮಾಡ್ತೀರಾ? ಒಂದು ಆರಾಧನೆ 3 ದಿವಸ, ವರ್ಧಂತಿ, ಮತ್ತು ಗುರುಪೂರ್ಣಿಮೆ,
ವರ್ಷದಲ್ಲಿ 3 ಸಲ ವರ್ಷದಲ್ಲಿ ಒಂದು 5-6 ಸರಿ ಈ ಥರ ಮಾಡ್ತೀವಿ. ಈ ಥರ ಜನಗಳಿಗೆ ಅನ್ನ ಸೇವೆ ಮಾಡುವಂಥ ಸಂತರ್ಪಣೆ ಸೇವೆ ಅನ್ನ ಸಂತರ್ಪಣೆ ಸೇವೆ ವರ್ಷದಲ್ಲಿ ಒಂದು 3-4 ಸರಿ 5-6 ಸರಿ ಆಗ್ತಾ ಇರ್ತದೆ. ನಡೆಯುತ್ತೆ. ಧನ್ಯವಾದಗಳು. ಜಯಣ್ಣವರೇ ನಮಸ್ಕಾರ. ಸೊ ನಿಮ್ಮ ಕಾಲದಲ್ಲಿ ಇದು ನಮ್ಮ ಕೋಲಾರದ ರಾಘವೇಂದ್ರ ಸ್ವಾಮಿ ಮಠ ತಯಾರಾಗಿರೋವಂಥದ್ದು, ಅಲ್ಲಿಂದ ಪ್ರಾರಂಭ ಆಗಿರೋವಂಥದ್ದು. ಸೊ ಎಷ್ಟನೇ ಇಸ್ವಿಯಲ್ಲಿ ಇದು ಪ್ರಾರಂಭ ಆಯಿತು? ಯಾರು ಮಾಡಿಸಿದ್ದು ಜಯಣ್ಣವರೇ? ಇದು 5/12/1960. 60ನೇ ಇಸ್ವಿನಲ್ಲಿ ಕೋಲಾರ ನಗರದಲ್ಲಿರ್ತಕ್ಕಂಥ ಪ್ರಮುಖ ಬ್ರಾಹ್ಮಣ ಸಮುದಾಯದವರೆಲ್ಲ ಸೇರಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಬೃಂದಾವನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ಬೃಂದಾವನ ಮುರ್ತಿಕೆಯನ್ನು ಮಂತ್ರಾಲಯದಿಂದ ತಗೊಂಡು ಬಂದರು. ಹೌದಾ? ಆವಾಗ ಹೇಗೆ ಅಂದರೆ ಹೋಗೋವಾಗ ಟ್ರೈನಲ್ಲಿ ಹೋಗ್ಬಿಡೋರು. ಅವಾಗೆಲ್ಲ ಟ್ರೈನೇ ಜಾಸ್ತಿ. ಟ್ರೈನ್ ಇತ್ತು. ಬರಬೇಕಾದ್ರೆ ವೆಹಿಕಲ್ ಯಾವುದೂ ಇಲ್ಲ, ನಡ್ಕೊಂಡು ತೊಗೊಂಡು ಬರೋರು. ಏನು ಇಲ್ಲಿಂದ ಎಷ್ಟು ಕಿಲೋಮೀಟರ್? 400 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಇದೆ. ಹೌದು, ನಡ್ಕೊಂಡು ಬರ್ತಾ ಇದ್ರು. ನಡ್ಕೊಂಡಂದ್ರೆ ಸ್ವಲ್ಪ ಹಾಲ್ಟ್ ಇರೋ ಒಂದೊಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಊರು ಸಿಗುತ್ತಲ್ಲ, ಇವಾಗ ತಂಬಳ್ಳಿ ಹೀಗೆ ಸಿಕ್ಕಾಗೆ ಅಲ್ಲಲ್ಲೇ ಇದ್ದು ಹಾಲ್ಟ್ ಇದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಹಾಗೆ ತಗೊಂಡು. ನೀವೇನ ಹೋಗಿದ್ರ ಅವಾಗ ಅವ್ರ ಜೊತೆಲಿ? ನಾವು ಅವಾಗ ಚಿಕ್ಕ ಹುಡುಗರು. ಸೊ ನಿಮ್ ದೊಡ್ಡವರು ನಿಮ್ ಹಿರಿಯರು ಮಾಡಿದ್ದನ್ನ ಹಿರಿಯರು ನಮ್ಮ ಗುರುಗಳಾಗಿ ಸ್ಕೂಲ್ ಮೇಷ್ಟ್ರು ಆಗಿದ್ರು, ರಾಘವೇಂದ್ರ ಸಾರ್ ಅಂತ ಹೇಳ್ಬಿಟ್ಟು ಅವರು ಒಂದು 5-6 ಜನ ಹೋಗಿ 5 ಜನ ಹೋದ್ರು. ಇಲ್ಲಿಂದ 5 ಜನ ಹೋಗಿದ್ರು. ಡಿಸೆಂಬರ್ 1960 ಪ್ರತಿಷ್ಠೆ ಆಗಿದ್ದು 5/12. ಅದಕ್ಕೂ ಮುಂಚೆ ಹೋಗಿ ಅಲ್ಲಿಂದ ಮೂಲ ಬೃಂದಾವನದಲ್ಲಿ ಮುರ್ತಿಗೆ ತಗೊಂಡು ಇಸ್ಕೊಂಡು ಅಲ್ಲಿ ತಗೊಂಡು ಅಲ್ಲಿಂದ ಬರ್ಬೇಕಾದ್ರೆ ನಡ್ಕೊಂಡು ಮುಖ್ಯವಾದ ಊರುಗಳಲ್ಲೆಲ್ಲ ನಿಲ್ಲಿಸಿ ಪೂಜೆ ಮಾಡಿಕೊಂಡು. ಆ ಪದ್ಧತಿನೂ ಇದೆ. ಯಾವ್ದಾರು ಒಂದು ಹಳ್ಳಿಲಿದ್ರೆ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಅವ್ರ ಆಶೀರ್ವಾದ ಎಲ್ಲ. ಇವಾಗ ಸಾಯಂಕಾಲ ಆಗುತ್ತೆ 6 ಗಂಟೆ ಅಲ್ಲಿ ಹಾಕಿ ಬಿಡ್ತಾರೆ. ಅಂದರೆ ಸಾಮಾನ್ಯವಾಗಿ ಸೆಲೆಕ್ಟ್ ಮಾಡ್ಕೊತಾರೆ ಊರು ಎಲ್ಲಿ ಸ್ನಾನ ಮಾಡೋದಕ್ಕೆ ಅನುಕೂಲ ಇರುತ್ತೆ, ಪೂಜೆ ಮಾಡೋದಕ್ಕೆ ಅನುಕೂಲ ಇರುತ್ತೆ, ಅಲ್ಲಿ ಹಾಕಿರ್ತಾರೆ. ಬೆಳಿಗ್ಗೆ ಹೇಳ್ತಾರೆ, ಸ್ನಾನ ಮಾಡ್ತಾರೆ, ಅವರೇ ಅಡುಗೆಗಳು ಮಾಡ್ಕೊತಾರೆ, ದೇವ್ರಿಗೆ ಬೃಂದಾವನ ಎಲ್ಲ ಇರುತ್ತೆ, ನೈವೇದ್ಯ ಮಾಡ್ತಾರೆ, ಊಟ ಮಾಡಿಕೊಂಡು ತಿರ್ಗಾ ಹೊರಡ್ತಾರೆ. ಹೀಗೆ ಆಗಿ ಒಂದು 10-12 ದಿವಸದಲ್ಲಿ ಬರ್ತಾರೆ. 12 ದಿವಸಕ್ಕೆ ವಾಪಸ್ ಬಂದ್ಬಿಡ್ತಾರೆ. ನೋಡಿ, ಅಷ್ಟು ಕಷ್ಟಪಟ್ಟು ಶ್ರಮೆ ವಹಿಸಿ ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿರೋ ರಾಯರ್ನ ನಾವು ತುಂಬ ಈಸಿಯಾಗಿ ಕಣ್ ತುಂಬ್ಕೊತಿದ್ದೀವಿ. ದೇವರ ಕೃಪೆಗೆ ಪ್ರಾಪ್ತರಾಗ್ತಾ ಇದ್ದೀವಿ. ಸೊ ಈ ಎಲ್ಲ ಕಷ್ಟಗಳು ಜನಗಳಿಗೆ ಅರ್ಥ ಆಗ್ಬೇಕು. ಆ್ಯಕ್ಚುಲಿ ಇದು ಗೊತ್ತಿಲ್ಲ. ಆವಾಗ ಆ ಒಂದು ಮಠನ ಇಲ್ಲಿ ಸಿದ್ಧ ಮಾಡಬೇಕು, ರಾಯರ ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂದರೆ ಆ ಕಾಲಕ್ಕೆ ಅವಾಗ ದುಡ್ಡಿನ ಕಷ್ಟ ಎಲ್ಲ ಇತ್ತು. ಮತ್ತು ಈಗಿನ ಥರ ಎಲ್ಲ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ ಅಂತ ಹೇಳ್ಬೇಕು. ಇಲ್ಲೂ ಅಷ್ಟೇ ಸುತ್ತಮುತ್ತಲು ಮನೆಗಳಾಗಲಿ ಏನೋ ಹಳೆ ಕಾಲದ ಮನೆಗಳಲ್ಲೆಲ್ಲ ಒಂದು ಗತಿ ಹೋಗ್ತಾನೋ ಅಲ್ಲಿ ಹಣ ಆಗಲಿ ಏನೂ ಇಲ್ಲ. ಆದರೆ ಜನಗಳಿಗೆ ಉತ್ಸಾಹ ಇತ್ತು, ಭಕ್ತಿ ಇತ್ತು. ಅವಕ್ಕೆ ಇಷ್ಟು ದೊಡ್ಡದಾಗಿ ಮಾಡಿದ್ರೆ ಇಲ್ಲ ಹೋಗ್ತಾ ದೊಡ್ಡದಾಗಿ ಮಾಡ್ಕೊಂಡು ಆಮೇಲೆ ಬಂದು ಮಾಡುವ ಒಂದು ಸಣ್ಣ ಒಂದು ಇದು ಆಕ್ಚುಲಾಗಿ ಈ ಮಠ ಕಟ್ಟಿರೋ ಜಾಗ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ಈ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಪರಮ ಗುರುಗಳು ಅಂತ ವಿಜಯೇಂದ್ರ ಸ್ವಾಮಿಗಳು ಅಂತ. ವಿಜಯೇಂದ್ರ ಸ್ವಾಮಿಗಳು? ಹೌದು. ಅವ್ರಿಗೂ ಆ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ನಾವೇನು ನೋಡ್ತಾ ಇದೀವಿ, ಅಹ್ಲೇರಿ ಆಂಜನೇಯ ಸ್ವಾಮಿ ದೇವಸ್ಥಾನ, 430 ವರ್ಷ ದೊಡ್ಡ ಪ್ರಾಣ ದೇವರು. ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೇ ಇದೆ. ಇದೆ, ಇದರ ಮುಂದಕ್ಕೆ ಹೋದ್ರೆ ಇದೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಪರಮ ಗುರುಗಳು ಅಂದರೆ ವಿಜಯೇಂದ್ರ ತೀರ್ಥರು ಅಂದವರು. ಅವರು ಬೃಂದಾವನ ಈಗ ಕುಂಭಕೋಣ ತಮಿಳುನಾಡಿನಲ್ಲಿದೆ. ಸರಿ ಸರಿ. ಅವರು ಆವಾಗ ಹೀಗೆ ಧರ್ಮ ಪ್ರಚಾರ ಮಾಡಿಕೊಂಡು ತಮಿಳುನಾಡಿಂದ ಕರ್ನಾಟಕಕ್ಕೆ ಬಂದರು. ಅವಾಗ ಮೈಸೂರು ಸಂಸ್ಥಾನ ಅಂತ ಹೆಸರು. ಇಲ್ಲಿ ಬಂದಮೇಲೆ ಅವರು ಇಲ್ಲೆಲ್ಲ ಜಾಗ ಪ್ರಶಸ್ತವಾಗಿತ್ತು, ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದ್ರು. ಆಮೇಲೆ ಹಾಗೆ ಹೊರಟವರು. ಆವಾಗ ಇಲ್ಲೆಲ್ಲ ಇದ್ದಿರ್ತಕ್ಕಂಥ ವಿಪ್ರ ಬಾಂಧವರೆಲ್ಲ ಮಂತ್ರಾಲಯದಿಂದ ರಾಘವೇಂದ್ರ ಸ್ವಾಮಿಗಳ ಮುರ್ತಿಕೆ ಅಂತ ತಗೊಂಡು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಟು. ರಾಘವೇಂದ್ರ ಸ್ವಾಮಿಗಳ ಮುರ್ತಿಕೆ ಅಂದ್ರೆ ಏನು ಸ್ವಾಮಿ? ಮುರ್ತಿಕೆ ಅಂದ್ರೆ ನಿಜ ಹೇಳ್ಬೇಕು ಮಣ್ಣದು. ತುಳಸಿ ಬೃಂದಾವನ ಹಾಕಿದೆ, ತುಳಸಿ ಗಿಡ, ಅದರಲ್ಲಿ ಕೆಮ್ಮಣ್ಣು ಹಾಕಿರ್ತೀವಿ, ಅದಕ್ಕೆ ಮುರ್ತಿಕೆ ಅಂತ ಹೆಸರು. ಸಂಸ್ಕೃತದಲ್ಲಿ ಮುರ್ತಿಕೆ ಅಂದ್ರೆ ಮಣ್ಣು, ಮೂಲತನದಿಂದ ಮಣ್ಣು ತಂದಿರೋದು ಮೂಲ ಮಣ್ಣು. ಅದಕ್ಕೆ ಮಣ್ಣು ಅಂತ ಹೇಳಬಾರ್ದು, ಮಣ್ಣು ಅಂತ ಮುರ್ತಿಕೆ ಅಂತ ಹೇಳ್ಬೇಕು. ಅದಕ್ಕೊಂದು ವಿಶೇಷ ಅವರು ಅಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಕೊಡ್ತಾರೆ, ಎಲ್ಲರಿಗೂ ಕೊಡಲ್ಲ. ಹೀಗೆ ಪ್ರತಿಷ್ಠೆ ಮಾಡ್ತೀವಿ ಅಂದರೆ ಅವ್ರಿಗೆ ನೇಮ ನಿಷ್ಠೆ ರಾಘವೇಂದ್ರ ಸ್ವಾಮಿ ಭಕ್ತಿ ಎಲ್ಲ ಅವ್ರಿಗೆ ಕನ್ಫರ್ಮ್ ಆಗಬೇಕು. ಅದು ನೋಡ್ಬಿಟ್ಟು ಆಮೇಲೆ ಕೊಡ್ತಾರೆ. ಎಲ್ಲ ಇಷ್ಟು
ತುಂಬ ಶ್ರೇಷ್ಠವಾಗಿ ರಾಯರ ಮಠದ ಸ್ಥಾಪನೆ ಮಾಡ್ಬೇಕು. ಹೆಂಗಂದ್ರೆ ನಂಗೆ ಮಾಡೋಕ್ಕಾಗೋದಿಲ್ಲ. ಯಾರು ಬಂದು ಕೇಳಿದ್ರು ಅವ್ರು ಕೊಡೋದಿಲ್ಲ. ನೀವು ಚಿಕ್ಕ ಹುಡುಗರಾಗ ಹೆಂಗಿತ್ತು ಈ ಕಡೆ ಎಲ್ಲನೂ ಎಷ್ಟು ಭಕ್ತಾದ್ರು ಬರ್ತಾ ಇದ್ದಾರೆ? ಜಾಸ್ತಿ ಭಕ್ತಾದಿಗಳೆಲ್ಲ ಇದ್ದರು ಬಂದು, ಆದರೆ ಆಗಿನ ಕಾಲದಲ್ಲೆಲ್ಲ ಭಾಳ ಹಿಂದುಳಿದಾಗ ಅಷ್ಟು ಇದ್ದಿದ್ದಿಲ್ಲ. ಆಮೇಲೆ ಮಠನೂ ಅಷ್ಟೇ ಹಳೆ ಬಿಲ್ಡಿಂಗು, ಎಲ್ಲರೂ ಭಕ್ತಾದಿಗಳು ಸ್ವಲ್ಪ ದುಡ್ಡು ಕೊಟ್ಟರು. ಗರ್ಭಗುಡಿ ಎಲ್ಲ ಕಟ್ಟಿದ್ವಿ, ಕಟ್ಟುಗಳೆಲ್ಲ ಆವಾಗಿನ ಹಿರಿಯರೆಲ್ಲ ಕಟ್ಟಿದ್ರು. ಒಂದು 10-12 ಜನ ಹಿರಿಯರು ಎಲ್ಲ ಇದ್ದು ಬೃಂದಾವನ ಪ್ರತಿಷ್ಠೆ ಮಾಡಿ, ಬೃಂದಾವನ ಪ್ರತಿಷ್ಠೆ ಮಾಡಿದವರು ಈ ಚನ್ನಪಟ್ಟಣದ ಹತ್ರ ಅಬ್ಬೂರ್ ಅಂತಿದೆ. ಆ ಅಬ್ಬೂರಿನಲ್ಲಿ ಬ್ರಹ್ಮಣ್ಯ ತೀರ್ಥರ ಮಠ ಅಂತಿದೆ. ಸರಿ ಸರಿ. ಆ ಸ್ವಾಮಿಗಳು ಬಂದು ಪ್ರತಿಷ್ಠೆ ಮಾಡಿ. ಓ ಹೌದಾ? ಯಾಕೆಂದರೆ ಇದನ್ನು ಸನ್ಯಾಸಿಗಳು ಪೂಜೆ ಮುಂದುವರಿಸಿ. ಅಲ್ಲಿ ಪ್ರಾಧಾನ್ಯತೆ ಭಕ್ತಿ ಶ್ರದ್ಧೆಗೆ ಭಕ್ತಿ ಕೊಡೋ ಹಾಗೆಲ್ಲ ಕೊಡೋರು ಜನಗಳು. ಅವತ್ತು ದುಡ್ಡು ಕಮ್ಮಿ ಪಾಪ, ನಮಗೆ ಗೊತ್ತಲ್ಲ ಇಲ್ಲ. ಆದರೂ ಕೂಡ ಎಲ್ಲರೂ ಅವ್ರ ಕೈಲಾದ ಶಕ್ತಿಯಿಂದ ಎಲ್ಲ ಹೀಗೆ ಊರಿನ ಪ್ರಮುಖರು ಹೋಗಿ ಕಲೆಕ್ಟ್ ಮಾಡಿ ಬೃಂದಾವನ ಪ್ರತಿಷ್ಠೆ ಮಾಡಿ ಪೂಜಾ ಕಾರ್ಯಕ್ರಮ ಎಲ್ಲ ಅವತ್ತಿಂದ ನಡ್ಕೊಂಡು ಬರ್ತಾ ಇದೆ. ಹೀಗೆ ಜನಗಳಿಗೆ ಹಣಕಾಸಿನ ಪರಿಸ್ಥಿತಿ ಉತ್ತಮ ಆದಂಗೆ, ಜನಗಳಲ್ಲಿ ಜಾಸ್ತಿ ಭಕ್ತಿ ಆದಾಗೆ, ಇಷ್ಟೆಲ್ಲ ಪ್ರಚಾರ ಮಾಧ್ಯಮಗಳಿದ್ದಿಲ್ಲ, ಏನೂ ಇದ್ದಿಲ್ಲ, ಗೊತ್ತಾಗ್ತಾ ಇದ್ದಿಲ್ಲ. ಏನೋ ತಿಳಿದಿರೋರು ಬರೋರು ಹೋಗೋರು. ಈಗೆಲ್ಲ ತಿಳಿದಿದೆ, ಜನಸಂಖ್ಯೆ ಜಾಸ್ತಿ ಬರುತ್ತೆ. ಈಗ ತಮಗೆ ತಿಳಿದಾಗೆ 60ನೇ ಇಸ್ವಿ ಅಂದರೆ ಈಗ 66ನೇ ವರ್ಷ ನಡೀತಾ. ಸ್ವಾಮಿ, ಒಂದು 50 ವರ್ಷದಿಂದ ಹೇಳಿ ಹೆಂಗಿತ್ತು? 66 ವರ್ಷ ಆಯಿತು ಸ್ಥಾಪನೆ ಮಾಡಿ. ನಿಮ್ಗೊಂದು 20-30 ವರ್ಷದ ಆ ಏಜಲ್ಲಿ ಅವಾಗ ಈ ದೇವಸ್ಥಾನ ಹೆಂಗೆ ನಡೀತಾ ಇತ್ತು? ಪೂಜೆ ಪುನಸ್ಕಾರಗಳು ಅಷ್ಟು ಜನ ಜಾಸ್ತಿ ಬರ್ತಾ ಇರಲಿಲ್ಲ. ಆದರೂ ಅರ್ಚಕರು, ಕಮಿಟಿಯವರು ಎಲ್ಲ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಗುರುಗಳು ಟೀಕಾಚಾರ್ಯರು ಅಂತಿದ್ದಾರೆ. ಅವರು ಗುಲ್ಬರ್ಗಾದಲ್ಲಿದೆ ಅವರು ಮಠ. ಸರಿ ಸರಿ. ಅವರು ರಾಘವೇಂದ್ರ ಸ್ವಾಮಿಗಳ ಗುರುಗಳು, ಅವರ ಆರಾಧನೆಯಿಂದ. ಆಮೇಲೆ ಮಧ್ವನವಮಿ ಅಂತದ್ದು ಮಧ್ವಾಚಾರ್ಯರ ಹೆಸರು ಕೇಳಿದ್ರು. ಎಲ್ಲರಿಗೂ ಗುರುಗಳು, ಜಗದ್ಗುರುಗಳು ಅವರು ಮಧ್ವಾಚಾರ್ಯ. ಜಯಣ್ಣವರೇ, ಭಕ್ತಾದಿಗಳಿಗೆ ನೀವೇನಾದರೂ ಒಂದು ಮಾತು ಹೇಳಬೇಕು ಅಂದ್ರೆ, ಒಂದು ಕಿವಿ ಮಾತು ಏನಾದರೂ ಹೇಳಬೇಕು ಅಂದ್ರೆ? ಭಕ್ತಾದಿಗಳು ಇಲ್ಲಿ ನಮ್ಮಲ್ಲಿ ನಿಜ ಹೇಳಬೇಕು ಅಂತಂದರೆ, ಭಕ್ತಾದಿಗಳು ಭಾಳ ಶ್ರದ್ಧಾಭಕ್ತಿಯಿಂದ ಬರ್ತಾ ಇದ್ದಾರೆ. ನಾವು ಅವ್ರಿಗೆ ನಿಜ ಹೇಳಬೇಕು ಅಂದರೆ ಅವ್ರಿಗೆ ನಾವು ವಂದನೆ ಹೇಳಬೇಕು. ಯಾಕೆಂದರೆ ಪೂಜೆ ಮಾಡಿಸೋದಾದರೆ, ಗುರು ನೋಡಿ, ಈಗ ತಾವೇ ನೋಡ್ತಾ ಇದ್ದೀರಿ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಶಿಸ್ತಿನಿಂದ ಬಂದಿದ್ದಾರೆ ಅಂತ. ಯಾವುದೇ ವಿಧವಾದ ಗಲಾಟೆ ಆಗಲಿ, ಇನ್ನೊಂದು ಮತ್ತೊಂದಾಗಲಿಲ್ಲ, ಬಹಳ ಸೌಹಾರ್ದತೆಯಿಂದ. ಆಮೇಲೆ ಇಲ್ಲಿ ನಮ್ಮ ಮಠದಲ್ಲಿ ಇನ್ನೂ ಯಾವುದೇ ಭೇದ ಭಾವನೆ ಇಲ್ಲದೆ ಅವರು ಸಹಕಾರ ಆಗಿರ್ಬೋದು. ಯಾರೇ ಆಗಲಿ, ಭಕ್ತಾದಿಗಳು ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಯಾವುದೇ ಜನಾಂಗಕ್ಕೆ ಸೇರಿರಲಿ, ಎಲ್ಲರನ್ನೂ ನಾವು ಒಂದೇ ರೀತಿಯಲ್ಲಿ ಅವರಿಗೆ ಸೇವೆ ಮಾಡೋರಿಗೆ ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋದು. ದೇವಸ್ಥಾನದಲ್ಲಿ ಬಂದಿರತಕ್ಕಂಥ ಅವರಿಗೆ ಮಂಗಳಾರತಿ ಮಾಡಿಕೊಡೋದು, ತೀರ್ಥ ಕೊಡೋದು, ಮಂತ್ರಾಕ್ಷತೆ ಕೊಡೋದು, ಗುರುವಾರ ಸಂಜೆ ಪ್ರಸಾದ ವಿತರಣೆ ಮಾಡೋದು ಎಲ್ಲ ಮಾಡ್ತೀವಿ. ಪ್ರತಿ ಗುರುವಾರ ಸಂಜೆ 7:30 ಗಂಟೆಗೆ ಪ್ರಾಕಾರೋತ್ಸವ ಅಂತ ಮಾಡ್ತೀವಿ. ಸರಿ ಸರಿ. ಸುಮಾರು 100 ಜನ ಬರ್ತಾರೆ. 500ಕ್ಕೆ ಮೇಲೆ ಬರ್ತಾರೆ. ಹೌದಾ? ಗುರುವಾರನೂ ಪ್ರತಿ ಗುರುವಾರ ಬಂದಾಗ ಮಂಗಳಾರತಿ ಮಾಡಿ ಬಂದವರಿಗೆಲ್ಲ ಪ್ರಸಾದ. ಭಾಳ ಚೆನ್ನಾಗಿ ನಡ್ಸ್ಕೊಂಬರ್ತಾ ಇದ್ದಾರೆ. ನಮ್ಮ ಕೋಲಾರಿಗೆ ರಾಯರ ದೇವಸ್ಥಾನ ಮಠ ಅಂದರೆ ತುಂಬ ಶ್ರದ್ಧೆ. ಎಲ್ಲರೂ ಬರ್ತಾ ಇರ್ತಾರೆ, ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಧನ್ಯವಾದಗಳು ಜಯಣ್ಣವರೇ. ಇದು ಎಲ್ಲ ನಮ್ಮ ಹಿರಿಯರು ಹಾಕುವಂಥ ಮಾರ್ಗ ಇದು. ಇನ್ನೊಂದೇನು ಹೇಳಬೇಕು ಅಂದರೆ, ವರ್ಷ ಅಭಿವೃದ್ಧಿ ಆಗ್ತಾ ಇದೆ, ಹಣಕಾಸು ಬರ್ತಾ ಇದೆ, ದೇವಸ್ಥಾನ ಅಭಿವೃದ್ಧಿ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಆಮೇಲೆ 4 ವರ್ಷ ಇದು ಹಳೆ ಕಟ್ಟಡ ಇತ್ತು. 4 ವರ್ಷಗಳಿಗೆ ಆ ಹಳೆ ಕಟ್ಟಡನ ಸಂಪೂರ್ಣವಾಗಿ ಕೆಲಸ ಮಾಡಿ ಹೊಸದಾಗಿ ಕಟ್ಟಿ ಪುನರ್ ಪ್ರತಿಷ್ಠೆ ಮಾಡಿದೆ. ಆವಾಗ ಕೂಡ 4 ವರ್ಷ ಆಯಿತು. 2022 ಮಾಡಿದ್ದೆ. 22ರಲ್ಲಿ ಮಾಡಿದ್ದೆ. ಧನ್ಯವಾದ ಜಯಣ್ಣವರೇ. ಇದು ನಮ್ಮ ಕೋಲಾರದಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಐತಿಹಾಸಿಕ ಪರಿಚಯ ನಿಮ್ಮ ಮುಂದೆ ತೊಗೊಂಬಂದಿದೆ. ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ನಿಮಗೆ ಸಿಕ್ಕುವಂಥ ಅಕ್ಷತೆ ತುಂಬ ಪವಿತ್ರವಾಗಿದ್ದು, ಇದಕ್ಕೆ ಅಪಾರವಾದ ಶಕ್ತಿ ಇರ್ತಾರೆ. ನಿಮ್ಮ ಜೊತೆಲಿದ್ದರೆ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ನಿಮ್ಗೊಂದು ಮಾತಾಡಿದ್ದೆ ಮೊದಲಿಗೆ, ಒಂದು ಮುಖ್ಯವಾದ ಮಾತು ಹೇಳ್ತೀನಿ ಅಂತ. ಅದೇನೆಂದರೆ, ಪ್ರಸಾದ ಹಂಚ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಯದ್ವತ್ತದ್ವಾ ನಾನು ಮೊದಲು ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಹೋಗಿ ನಿಂತ್ಕೊಬೇಡಿ. ಎಲ್ಲರದು ಸಿಕ್ಕಿದ ಮೇಲೆ ಉಳಿದ್ರೆ ಆ ಗುರುಗಳೇ ನನಗೆ ಸಿಗುವಂತೆ ಮಾಡು ಅಂತೇಳಿ ಆ ರಾಘವೇಂದ್ರ ಸ್ವಾಮಿಗಳಿಗೆ
ನಿಮಗೆ ನೀವು ಅರ್ಪಣೆ ಮಾಡ್ಕೊಳ್ಳಿ. ಈಗ ಕೊನೆಯದಾಗಿ ನಮ್ಮ ವಿಡಿಯೋ ಇಷ್ಟೊತ್ತರೆಗೂ ನೋಡಿದ್ದೀನಿ ಅಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕೋಲಾರದಲ್ಲಿ ಮತ್ತಷ್ಟು ವಿಡಿಯೋಗಳನ್ನ ನಾನು ಮಾಡ್ತಾಯಿರ್ತೀನಿ, ನಿಮ್ಮ ಮುಂದೆ ತೊಗೊಂಡು